2024 ಡಿಸೆಂಬರ್ 8ನೇ ತಾರೀಕು ಜಸ್ಟಿಸ್ ಯಾದವ್ ಈ ಭಾಷಣ ಮಾಡಿದ್ರು. ಇವರ ವಿರುದ್ಧ ಇಂಪೀಚ್ಮೆಂಟ್ಗೆ ನೋಟಿಸ್ ಅನ್ನ ಡಿಸೆಂಬರ್ನಲ್ಲೇ ವಿಪಕ್ಷಗಳ ಕೊಟ್ಟಿದ್ವು. ಆದರೆ ಒಬ್ಬ ಸಂಸದರದ್ದು ಎರಡು ಸಹಿ ಇದ್ದ ಕಾರಣಕ್ಕೆ ಅದರ ಪರಿಶೀಲನೆಯಾಗಬೇಕು ಅಂದಿದ್ರು ಉಪರಾಷ್ಟ್ರಪತಿ ಧನಕರ್. ಈ ಸಲ ಅಧಿವೇಶನದ ಮೊದಲ ದಿನಾನೇ ವಿಪಕ್ಷಗಳ ನೋಟಿಸ್ ಕೊಟ್ರೆ ಅದನ್ನ ಸ್ವೀಕರಿಸಿ ಬಿಟ್ರು. ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು ಉಪರಾಷ್ಟ್ರಪತಿಗಳ ಈ ನಿರ್ಧಾರ. ನ್ಯಾಯಮೂರ್ತಿ ಯಶವಂತ ವರ್ಮಾ ಜೊತೆಗೆ ನ್ಯಾಯಮೂರ್ತಿ ಯಾದವ್ ಅವರು ಕೂಡ ಇಂಪೀಚ್ಮೆಂಟ್ಗೆ ಒಳಗಾಗುವ ಆತಂಕ ಶುರುವಾಯಿತು ಸರ್ಕಾರಕ್ಕೆ. ನಮ್ಮ ಸ್ಕ್ರೀನಿನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಿ, ಆಡಳಿತ ಪಕ್ಷದ ಸದಸ್ಯರೇ ನ್ಯಾಯಮೂರ್ತಿ ಯಶವಂತ ವರ್ಮಾ ವಿರುದ್ಧ ಇಂಪೀಚ್ಮೆಂಟ್ಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಕೊಡ್ತಾ ಇದ್ದಾರೆ ನೋಡಿ. ಆದರೆ ರಾಜ್ಯಸಭೆಯಲ್ಲಿ ಅದನ್ನು ಕೊಟ್ಟಿದ್ದು ವಿಪಕ್ಷಗಳ ಸಂಸದರು. ಅದನ್ನ ಅಕ್ಸೆಪ್ಟ್ ಮಾಡಿಕೊಂಡು ಬಿಟ್ರು ಉಪರಾಷ್ಟ್ರಪತಿಗಳು. ಅದರಲ್ಲಿ ನ್ಯಾಯಮೂರ್ತಿ ಯಾದವ್ ವಿರುದ್ಧದು ಇಂಪೀಚ್ಮೆಂಟ್ನ ನೋಟಿಸ್ ಇತ್ತು. ಸಚಿವರುಗಳ ಸಭೆ ಸೇರಿದ್ರು ಏನ್ ಮಾಡಬೇಕು ಈ ವಿಷಯದಲ್ಲಿ ಅಂತ. ಜಗದೀಪ್ ಧನ್ಕರ್ ಅವರ ಕ್ರಮದಿಂದ ನ್ಯಾಯಮೂರ್ತಿ ಯಶವಂತ ವರ್ಮಾ ಜೊತೆಗೆ ನ್ಯಾಯಮೂರ್ತಿ ಯಾದವ್ ಕೂಡ ಇಂಪೀಚ್ಮೆಂಟ್ಗೆ ಒಳಗಾಗುವ ಆತಂಕ ಹುಟ್ಟುಕೊಂಡಿತು. ಪಿಯೂಷ್ ಗೋಯಲ್ ಮನೆಯಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಉಪರಾಷ್ಟ್ರಪತಿಗಳ ವಿರುದ್ಧ ಸಹಿ ಸಂಗ್ರಹದ ಮಾತುಕತೆಯಾಯಿತು. ಅನಿವಾರ್ಯತೆ ಬಂತು ಜಗದೀಪ್ ಧನಕರರಿಗೆ ರಾಜೀನಾಮೆ ಕೊಡುವ ಅನಿವಾರ್ಯತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.